ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ಒಂದು ಗ್ರ್ಯಾಂಡ್ ಆಗಿ ಇರುವಂಥ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ರೆಡ್ ವರ್ಕಿಂದ ಈ ಡಿಸೈನ್ ಹಾಕ್ತಾ ಇದ್ದೀನಿ. ಬಿಗ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ 3 ಸ್ಟೆಪ್ಪಲ್ಲಿ ಹಾಕೋಕ್ಕೆ ಬರುತ್ತೆ, ಬಟ್ ನಾನು 2 ಸ್ಟೆಪ್ಪಲ್ಲಿ ಈ ಡಿಸೈನ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಒಂದು ಫಸ್ಟ್ ಸ್ಟೆಪ್ಪಲ್ಲಿ ಹಾಕೋದಕ್ಕೆ 7 ಎಳೆ ದಾರನ ತೊಗೊಂಡಿದ್ದೀನಿ. ಮೇಲೆ ಸೆಕೆಂಡ್ ರೌಂಡಿಗೆ ನಾನಿಲ್ಲಿ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 7 ಎಳೆ ತೊಗೊಂಡಿದ್ದೀನಿ, ಹಾಗೆ ಒಂದು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ಗೆ. ಹಾಗೆ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಆದರೂ ಕೂಡ ನಡೆಯುತ್ತೆ. ನಾನಿಲ್ಲಿ ಯಾವುದೇ ಮಣಿ ಬಳಸಿಲ್ಲ. ಥ್ರೆಡ್ ವರ್ಕಿಂದ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ ಈ ಡಿಸೈನ್ಗೆ. ಅದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಡಿಸೈನ್ ಬಂದುಬಿಟ್ಟು ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಬಟ್ಟೆಗೆ ಸೂಜಿನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ತೀವಲ್ಲ, ಆ ರೀತಿ 2 ಲಾಕನ್ನು ಹಾಕ್ಕೊತಾ ಇದ್ದೀನಿ. 2 ಲಾಕನ್ನು ಮಾಡ್ಕೊಳ್ಳಿ. 2 ಲಾಕ್ ಹಾಕಿದ ಮೇಲೆ ನೋಡಿ, 2 ಲಾಕ್ ಹಾಕಿದ ಮೇಲೆ 2 ಲಾಕ್ ಹಾಕಿದ ಮೇಲೆ ನಾನಿಲ್ಲಿ 4 ಚೈನ್ನ ಮಾಡ್ಕೊತಾ ಇದ್ದೀನಿ. 1 3 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ 4 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 3 ಟೈಮ್ 4 ಚೈನ್ ಮಾಡ್ಕೊಂಡಿದ್ದೀನಿ. 2 ಟೈಮ್ 4 ಚೈನ್ ಮಾಡಿಕೊಂಡು ಲಾಕ್ ಹಾಕಿದ ಮೇಲೆ ಇಲ್ಲಿ ತೊಗೊಂಡಿರುವಂಥ 4 ಚೈನ್ನ ನೀವು ಸ್ಯಾರಿನ ಟರ್ನ್ ಮಾಡಿ ಆದರೂ ಲಾಕ್ ಮಾಡ್ಕೋಬೋದು. ಇಲ್ಲಾಂದರೆ ಇದೇ ರೀತಿ ನೀವು ಸೀದಾ ಕಡೆಯೇ ಚೈನ್ನ ತೊಗೊಂಡ್ಬಿಟ್ಟು ಇದರಲ್ಲಿ ಲಾಕ್ ಮಾಡ್ಕೋಬೋದು ಈ ಥರ. ಸೊ ತುಂಬ ಈಸಿ ಆಗುತ್ತೆ. ಸ್ಯಾರಿ ಟರ್ನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನೂ ಇರೋಲ್ಲ. ಇದೇ ರೀತಿ ನೀವು ಮಾಡ್ಕೋಬೋದು. ಈ ರೀತಿ 4 ಚೈನ್ ಹಾಕಿ ಬ್ಯಾಕ್ ಸೈಡ್ ರಿವರ್ಸಲ್ಲಿ ಲಾಕನ್ನು ಮಾಡಿಕೊಂಡು ಮತ್ತೆ ಸೇಮ್ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಈ ಒಂದು 4 ಚೈನ್ ಕೂಡ ಈ ಕಡೆ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ದೀವಲ್ಲ, 2 ಲಾಕ್ ಮಾಡಿದ್ವಲ್ಲ, ಆ ಲಾಕಲ್ಲಿ ಈ ಒಂದು 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಳ್ಕೊಳ್ಳಿ, ನೀಟಾಗಿ ಕೂಡುತ್ತೆ. ಈ ರೀತಿ 4 ಚೈನ್ ಲಾಕ್ ಹಾಕಿದ ಮೇಲೆ ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಈ ಒಂದು 4 ಚೈನ್ನ ಸ್ಕಿಪ್ ಮಾಡಿ ಇಲ್ಲಿ ನಾವೇನು 4 ಚೈನ್ ಹಾಕಿದ್ದೀವಲ್ವ ಇದ್ರ ಒಳಗಡೆ ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಈಗ ಸೂಜಿ ಮೇಲೆ 3 ಟೈಮ್ ದಾರ ಇದೆ, ಸ್ವಲ್ಪ ಎಳ್ಕೊಳ್ಳಿ. ಈ ಒಂದು 4 ಚೈನ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತ್ ಬರಬೇಕು ಈ ಒಂದು ಡಬಲ್ ಕ್ರೋಶೆ. ಈ ರೀತಿ ಲೆಂತಲ್ಲಿ ಸೂಜಿನ ಮೇಲೆ ದಾರನ ಈ ಥರದ್ದು ಎಳ್ಕೊಂಡಾಗ ದಾರ ಅನ್ನೋದು ದೊಡ್ಡದಾಗಿ ಬರುತ್ತೆ. ಈಗ 2ರಲ್ಲಿ 1ನ್ನು ಮಾಡಿಕೊಂಡು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ನಾನು ಇದರಲ್ಲಿ 6 ಡಬಲ್ ಕ್ರೋಶೆನ ಹಾಕ್ಕೊಂಬಿಟ್ಟು ಚೈನ್ ಮಾಡ್ಕೊತೀನಿ. ಸೊ ಇನ್ನೂ ಹಾಕಬೇಕಾಗುತ್ತೆ. ಸೊ 2 ಡಬಲ್ ಕ್ರೋಶೆ ಆಯಿತು. ಈಗ 3 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಮತ್ತು 1 ಟೈಮ್ 2ರಲ್ಲಿ 1 ಮಾಡಿಕೊಂಡು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಈಗ 4 ಡಬಲ್ ಕ್ರೋಶೆ ಆಗಿದೆ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು 2ರಲ್ಲಿ 1 2ರಲ್ಲಿ 1 ಈಗ 5 ಟೈಮ್ ಮತ್ತು 1 ಟೈಮ್ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಮತ್ತೆ 1 ಡಬಲ್ ಕ್ರೋಶೆ. ನೋಡಿ, ಈಗ 6 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ನೀಟಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ, ಡಿಸೈನ್ ಚೆನ್ನಾಗಿ ಬರುತ್ತೆ. ಈ ರೀತಿ 6 ಡಬಲ್ ಕ್ರೋಶೆ ಹಾಕಿದ ಮೇಲೆ 1 ಚೈನ್ 2 ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕಿಬಿಟ್ಟು ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇದೇ 4 ಚೈನಲ್ಲಿ ಈ ಕಡೆ ಕೂಡ ನಾನು 6 ಡಬಲ್ ಕ್ರೋಶೆಗಳನ್ನ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಈ ಒಂದು 4 ಚೈನಲ್ಲಿ ಹೋಗಿ ದಾರನ ಸ್ವಲ್ಪ ಎಳೆಯುತ್ತಾ ಹಾಕ್ಕೊಳ್ಳಿ. ಆ ಕಡೆ ಹಾಕಿರುವಂಥಕ್ಕೂ ಮತ್ತು ಈ ಕಡೆ ಹಾಕಿರುವಂಥಕ್ಕೂ ಕ್ರೋಶ ನೀಟಾಗಿ ಬರುತ್ತೆ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು 2ರಲ್ಲಿ 1 2ರಲ್ಲಿ 1 ಈ ಸೈಡು 6 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ. ಈಗ ಈ ಸೈಡಲ್ಲೂ ಕೂಡ ನಾನು 6 ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಟೋಟಲ್ಲಾಗಿ ಒಂದು 4 ಚೈನಲ್ಲಿ 12 ಡಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ಈ ಕಡೆ ಕೂಡ ನಾನು 6 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. 6 ಡಬಲ್ ಕ್ರೋಶೆ ಹಾಕಿದ ಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬರುತ್ತೆ ಡಿಸೈನ್ ಅನ್ನೋದು. ಇಲ್ಲಿ ಲಾಕ್ ಹಾಕಿದ ಮೇಲೆ ಮತ್ತೆ ನಾನೀಗ
4 ಚೈನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ನ ಮಾಡ್ಕೊಂಬಿಟ್ಟು ಈ 4 ಚೈನ್ ಕೂಡ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಒಂದು 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 4 ಚೈನ್, ಈ 4 ಚೈನ್ ಕೂಡ ಎಲ್ಲಿ ಬರುತ್ತಲ್ಲಿ ನೋಡಿ ಲಾಕ್, ಮತ್ತೆ 4 ಚೈನ್, ಮತ್ತು ಈ 4 ಚೈನ್ ಕೂಡ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಈಗ 3 ಟೈಮ್ 4 ಚೈನ್ ಆಗಿದೆ. ಮತ್ತು ಈಗ ಸೇಮ್ ಮತ್ತೆ ಒಂದು 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಈ 4 ಚೈನ್ ಎಲ್ಲಿಗೆ ಬರ್ತಲ್ಲ ನೋಡಿ ಲಾಕ್ ಆಗ್ತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಈ ಆಚಿಂದ ನೆಕ್ಸ್ಟ್ ಆಚಿಗೆ 2 4 ಚೈನ್ ಗ್ಯಾಪ್ ಕೊಟ್ಬಿಟ್ಟು ಈ 2 4 ಚೈನ್ನ ಹಾಕಿದ್ದೀನಿ. ಇಲ್ಲೇನು 2 ಟೈಮ್ 4 ಚೈನ್ನ ಮಾಡಿಕೊಂಡು ದಾರನ ಟರ್ನ್ ಮಾಡ್ಕೊಂಡಲ್ಲ ಆ ಥರ ಇಲ್ಲಿ ಟರ್ನ್ ಮಾಡ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ಮಾತ್ರ 2 4 ಚೈನ್ಗಳು ಗ್ಯಾಪ್ ಬೇಕಾಗುತ್ತೆ. ಈ ಒಂದು ಆಚಿಂದ ಈ ಒಂದು ಆಚಿಗೆ ಮಧ್ಯದಲ್ಲಿ 2 ಟೈಮ್ 4 ಚೈನ್ನ ಹಾಕೋಬೇಕಾಗುತ್ತೆ. ಈಗ ಮತ್ತೆ ಸೇಮ್ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೇಮ್ 4 ಚೈನ್ನ ಮಾಡ್ಕೊಂಬಿಟ್ಟು ಈ ಒಂದು 4 ಚೈನ್ ಏನಿದೆಯಲ್ಲ ನೋಡಿ 1 2 3 4 ಟೈಮ್ ಮಾಡ್ಕೊಂಡಿದ್ದೀನಿ ನಾನು 4 ಚೈನು. ಈಗ ಈ ಒಂದು 4 ಚೈನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೀವು ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ ಈಸಿ ಆದರೆ, ಇದೇ ರೀತಿ ನಿಮಗೆ ಈಸಿ ಅನಿಸಿದ್ರೆ ಈ ಥರ ನೀವು ಮಾಡ್ಕೋಬೋದು. ಮತ್ತೆ 4 ಚೈನ್ ಹಾಕಿಬಿಟ್ಟು ಮತ್ತು ಈ ಒಂದು 4 ಚೈನಲ್ಲಿ ಈ ಒಂದು 4 ಚೈನ್ನ ಈ ಥರ ಲೂಸ್ ಆಗಿರುತ್ತೆ. ಈ ಥರ ಎಳ್ಕೊಂಡಾಗ ಅದು ಟೈಟ್ ಆಗುತ್ತೆ. 4 ಚೈನ್ ಅನ್ನೋದು ನೀಟಾಗಿ ಕೂಡುತ್ತೆ. ಈ ಥರ 4 ಚೈನ್ ಹಾಕಿದ ಮೇಲೆ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಒಂದು 4 ಚೈನಲ್ಲಿ ಹೋಗಿಬಿಟ್ಟು ದಾರನ ತಂದು ಎರಡರಲ್ಲಿ 1 ಎರಡರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಎರಡರಲ್ಲಿ 1 ಎರಡರಲ್ಲಿ 1 6 ಡಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು ಮಧ್ಯದಲ್ಲಿ 2 ಚೈನ್ನ ಹಾಕ್ಕೊಂಡು ಮತ್ತು ಈ ಸೈಡು 6 ಡಬಲ್ ಕ್ರೋಶೆನ ಈ ಒಂದು ಆಚನ್ ಈ ಥರ ಏನೇ ಹಾಕಿದ್ದೀನಲ್ವ ಈ ಸೈಡು ಕೂಡ ಈ ರೀತಿ ಹಾಕಬೇಕಾಗುತ್ತೆ. ಸೊ ಮಧ್ಯದಲ್ಲಿ ನೋಡಿ 2 ಚೈನ್ ಗ್ಯಾಪ್ ಕೊಡಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕೋಬೇಕಾಗುತ್ತೆ ನೋಡಿ. ಮಧ್ಯದಲ್ಲಿ ಮಾತ್ರ ಈ ರೀತಿ 2 ಚೈನು ಗ್ಯಾಪ್ ಕೊಡಬೇಕಾಗುತ್ತೆ ಈ ಡಿಸೈನ್ಗೆ. ಸೊ ಈ ಕಡೆ 6 ಡಬಲ್ ಕ್ರೋಶೆ, ಒಂದು 4 ಚೈನಲ್ಲಿ 12 ಡಬಲ್ ಕ್ರೋಶೆ, ಮಧ್ಯದಲ್ಲಿ 2 ಚೈನ್ ಹಾಕ್ಕೊಂಡ್ಬಿಟ್ಟು ಈ ಕಡೆ ಡಬಲ್ ಕ್ರೋಶೆ ಹಾಕ್ಕೊಂಡು ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ಕೂಡ ಇದೇ ಆಚನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಕುಚ್ಚು ಬರುತ್ತಲ್ವ ಈ ಡಿಸೈನ್ಗೆ, ಅದಕ್ಕೋಸ್ಕರ ಇದು ಸ್ಟಾರ್ಟಿಂಗಲ್ಲಿ ಹಾಗೆ ಎಂಡಲ್ಲಿ ಕೂಡ ಈ ಒಂದು ಆಚ್ ಬರಬೇಕಾಗುತ್ತೆ. ಸೊ ಮಧ್ಯದಲ್ಲಿ ಈ ರೀತಿ 2 ಚೈನು ಗ್ಯಾಪನ್ನ ಕೊಟ್ಟಿದ್ದೀನಿ. ಈ ರೀತಿ ಬರುತ್ತೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಪಿಂಕ್ ಕಲರ್ ದಾರನ ತೊಗೊಂಡಿದ್ದೀನಿ. ಇದು ಬಂದು 6 ಎಳೆ ದಾರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಲ್ವ. ಸೊ ಇಲ್ಲಿ ಫಸ್ಟ್ ಏನು ನಾವು ಲಾಕ್ ಹಾಕಿದ್ವಲ್ವ, 2 ಲಾಕಲ್ಲಿ ಹಾಕಿರೋದ್ರಲ್ಲಿ ಸೂಜಿನ ತೊಗೊಂಡು ಈ ರೀತಿ ದಾರನ ತೊಗೊಂಡ್ಬಿಡೋಣ. ದಾರನ ತೊಗೊಂಡ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಒಂದು ಕೂಡ ಲಾಕನ್ನು ಹಾಕ್ಕೊಂಡ್ಬಿಡ್ತೀನಿ. 2 ಸೇಫಾಗಿ ಲಾಕನ್ನು ಹಾಕ್ಕೋಬೋದು. ಈ ರೀತಿ 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು ಈ ಪ್ರತಿ ಒಂದು ಇಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಂಡಿದೆಯಲ್ವ ಈ ರೀತಿ ಮೇಲೆ ಬಂದು ಎರಡರಲ್ಲಿ ಒಂದು ಮಾಡ್ಕೋಬೇಕಾದ್ರೆ ಮೇಲೆ ಈ ರೀತಿ ಚೈನ್ ಥರ ಆಗಿರುತ್ತೆ ಅಲ್ವಾ ಡಿಸೈನ್ ಬಂದುಬಿಟ್ಟು ಈ ಒಂದು ಹೋಲಲ್ಲಿ ಹೋಗಿ ಸೂಜಿನ ಹಾಕಿಬಿಟ್ಟು ಜಸ್ಟ್ ಈ ರೀತಿ ದಾರನ ತೊಗೊಂಡ್ಬಿಟ್ಟು ನಾನು ಒಂದು ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊತೀನಿ. ಹಾಫ್ ಡಬಲ್ ಕ್ರೋಶೆನ ಅಂದ್ಕೊಳ್ಳಿ. ಈ ಡಿಸೈನ್ಗೆ ಜಸ್ಟ್ ಒಂದು ಲೈನ್ ಪೈಪಿಂಗ್ ಥರನೇ ಡಿಸೈನ್ಗೆ ಹಾಕೋಬೇಕಾಗುತ್ತೆ. ರೀತಿ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಪ್ರತಿಯೊಂದು ಹೋಲಲ್ಲಿ ಸೂಜಿನ ಹಾಕಿ ದಾರನ ತಂದು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗುತ್ತೆ. ಆರು ಹಾಫ್ ಡಬಲ್ ಕ್ರೋಶೆದಲ್ಲಿ ಈ ರೀತಿ ಹಾಕೊಂಡ್ಬಿಟ್ಟು ಇಲ್ಲೇನು 2 ಚೈನ್ ಏನಿದೆಯಲ್ವ ಈ ಒಂದು 2 ಚೈನಲ್ಲಿ ಇಲ್ಲಿ ನಾವು 2 ಚೈನ್ ಏನಿದೆಯಲ್ವ ಈ ಒಂದು 2 ಚೈನಲ್ಲಿ ಕೂಡ 2 ಸರಿ ಲಾಕ್ ಮಾಡಬೇಕಾಗುತ್ತೆ. ಈಗ ಚೈನ್ ಅನ್ನೋದು ನೀಟಾಗಿ ನಿಮಗೆ ಕಾಣಿಸ್ತಾ ಇರುತ್ತೆ. ಮತ್ತು ಈ ಕಡೆ 6 ಡಬಲ್ ಕ್ರೋಶೆಗಳೇನಿದೆಯಲ್ವ ಈ ಒಂದು ಚೈನ್ ಥರ ಏನು ಮೇಲೆ ಕಾಣ್ತಾ ಇದೆಯಲ್ಲ ಸೇಮ್ ಸಿಂಗಲ್ ಕ್ರೋಶೆನ ಮಾಡ್ಕೊತ ಹೋಗಬೇಕಾಗತ್ತೆ. ತುಂಬ ಈಸಿಯಾದಂಥ ಡಿಸೈನ್ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ.
ನನ್ನ ಚಾನಲ್ಲಿ ಇದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನೋಡಿರ್ತೀರ, ಬಟ್ ನನ್ನ ಚಾನಲಿಂದು ನಾನು ನಿಮಗೆ ತೋರಿಸಿದ್ದಿಲ್ಲ. ಸೊ ಈ ಕಡೆ ಇದೆಲ್ಲ ಹಾಕಿದ ಮೇಲೆ ನೋಡಿ, ಕರೆಕ್ಟಾಗಿ ಎಲ್ಲ ಲಾಕ್ ಹಾಕಿದ ಮೇಲೆ ಇದೇನು ನಾವಿಲ್ಲಿ 4 ಚೈನ್ ಏನಿದೆಯಲ್ವ, ಈ ಒಂದು 4 ಚೈನಲ್ಲಿ ಒಂದು ಚೈನ್ನ ಹಾಕ್ಕೊತಾ ಇದ್ದೀನಿ. ಒಂದು ಚೈನ್ನ ಹಾಕ್ಕೊಂಬಿಟ್ಟು ಎರಡು ಚೈನ್ನ ಹಾಕ್ಕೊತಾ ಇದ್ದೀನಿ. ಈ ಒಂದು 4 ಚೈನಲ್ಲಿ ಒಂದು ಲಾಕನ್ನು ಹಾಕಿದ ಮೇಲೆ 2 ಚೈನ್ನ ಮಾಡಿಕೊಂಡು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು, ಇದು ಏನು ಚೈನ್ ಥರ ಏನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ 4 ಚೈನಲ್ಲಿ ಒಂದು ಚೈನ್ನ, ಆ ಒಂದು ಚೈನ್ ಹೋಲಲ್ಲಿ ಹೋಗಿ ದಾರನ ತೊಗೊಂಡ್ಬಿಟ್ಟು ಈ ರೀತಿ ಎಳ್ಕೊಳ್ಳಿ ನೀಟಾಗಿ. ಈ 2 ಚೈನ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತಲ್ಲಿ ಈ ದಾರನ ಎಳ್ಕೊಬೇಕಾಗತ್ತೆ. ದಾರನ ಎಳ್ಕೊಂಬಿಟ್ಟು ಎರಡರಲ್ಲಿ ಒಂದನ್ನು ಮಾಡಿಕೊಂಡಾಗ ಮೇಲೆ 2 ದಾರ ಇದೆ, 2 ದಾರನೂ ಹಾಗೆ ಸೂಜಿ ಮೇಲೆ ಉಳಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈ ರೀತಿ ದಾರನ ಇಲ್ಲಿಗೆ ಇರಿಸ್ಕೊರಿ ಈ ದಾರನ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಈ ಒಂದು ಚೈನಲ್ಲಿ ಹೋಗಿ ಮತ್ತು ದಾರನ ತೊಗೊಂಡ್ಬಿಟ್ಟು ಇದ್ರ ಲೆಂತ್ ಎಷ್ಟಿದೆಯೋ ಅಷ್ಟು ಲೆಂತಲ್ಲಿ ಈ ದಾರನ ಎಳ್ಕೊಂಡು ಮತ್ತು ಎರಡರಲ್ಲಿ ಒಂದನ್ನು ಮಾಡಿಕೊಂಡಾಗ, ಮತ್ತು ಈಗ ಸೂಜಿ ಮೇಲೆ 3 ಟೈಮ್ ದಾರ ಇದೆ, ಈ 3 ದಾರನ ಕೂಡ ಹಾಗೆ ಇಡಬೇಕಾಗತ್ತೆ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಮತ್ತು ಇದೇ ಒಂದು ಲಾಕಲ್ಲಿ ಹೋಗಿ ದಾರನ ತಂದು ಮತ್ತು ಈ ಲೆಂತ್ ಎಷ್ಟಿದೆಯೋ ಅಷ್ಟು ಲೆಂತಲ್ಲಿ ನೀವು ಎಳ್ಕೊಳ್ಳಿ ದಾರನ. ಮತ್ತು ಎರಡರಲ್ಲಿ ಒಂದನ್ನು ಮಾಡಿಕೊಂಡಾಗ ಈಗ ಸೂಜಿ ಮೇಲೆ 4 ಟೈಮ್ ದಾರ ಇದೆ ನೋಡಿ, ಈಗ 4 ದಾರ ಇದೆ. ಈ 4 ದಾರ ಕೂಡ ಈಗ ಸೂಜಿ ಮೇಲೆ ಮತ್ತೆ 1 ಟೈಮ್ ದಾರನ ಸುತ್ತಕೊಂಡು ಈ 4 ದಾರನ ಕೂಡ ಒಂದು ಮಾಡ್ಕೋಬೇಕಾಗುತ್ತೆ. ನಿಧಾನವಾಗಿ ದಾರನ ಪಾಸ್ ಮಾಡ್ಕೊಳ್ಳಿ. ಈ 4 ದಾರನ ಒಂದು ಮಾಡ್ಕೊಂಬಿಟ್ಟು ಈಗ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಇದು ಒಂಥರ ಬಫ್ ಥರ ರೆಡಿ ಆಗುತ್ತೆ. ಅಂದರೆ ಪಿಕಾಟ್ಗೆ ಒಂದು ಫ್ಲವರ್ ಪಿಕಾಟ್ ಅಂತಲೂ ಅನ್ಬೋದು, ಬಫ್ ಥರನಾದರೂ ಅನ್ಕೋಬೋದು. ಈ ರೀತಿ ರೆಡಿ ಆಗುತ್ತೆ. ಈ ರೀತಿ ರೆಡಿ ಹಾಕಿದ ಮೇಲೆ 1 2 3 4 5 ಚೈನ್ ಹಾಕ್ಕೊಂಬಿಟ್ಟು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಎಡಗಡೆ ಸಹಾಯದಿಂದ ದಾರನ ಹಿಡ್ಕೊಂಬಿಟ್ಟು ಇಲ್ಲೇನು ಫಸ್ಟ್ ಒಂದು ಚೈನ್ ಥರ ಹಾಕಿದ್ವಲ್ಲ, 2 ಚೈನ್ ಏನು ಹಾಕಿದ್ವಲ್ವ, ಆ ಒಂದು 2 ಚೈನಲ್ಲಿ ಸೂಜಿನ ಹಾಕಿ ದಾರನ ತೊಗೊಂಬಿಟ್ಟು ಎಡಗಡೆಲಿ ಸ್ವಲ್ಪ ಬಿಗಿಯಾಗಿ ಸ್ವಲ್ಪ ಇಟ್ಕೊಳ್ಳಿ ಟೈಟಾಗಿ. ಈ ದಾರ ಈ ಕಡೆ ಪಾಸ್ ಆದಮೇಲೆ ಈ ದಾರ ಬಿಟ್ಬಿಡಿ. ಈ ರೀತಿ ಈ ಸೂಜಿನ ಈ ರೀತಿ ಎಳ್ಕೊಂಡಾಗ ಒಂದು ರೌಂಡ್ ಶೇಪ್ ರಿಂಗ್ ಥರ ಈ ಒಂದು 5 ಚೈನ್ ಅನ್ನೋದು ಕಾಣಿಸುತ್ತೆ ನೋಡಿ, ಈ ರೀತಿ ರಿಂಗ್ ಥರ ಕಾಣಿಸುತ್ತೆ. ಈಗ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡ್ಕೊಂಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇಲ್ಲಿ ನಾವು 5 ಚೈನ್ ರಿಂಗ್ ಥರ ಕಾಣಿಸ್ತಾ ಇದೆಯಲ್ವ, ಈ ಒಂದು 5 ಚೈನ್ ರಿಂಗಲ್ಲಿ ಹೋಗಿ ದಾರನ ತಂದು ದಾರನ ಮತ್ತು ಆ 2 ಚೈನ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತಲ್ಲಿ ಎಳ್ಕೊಂಬಿಟ್ಟು ಎರಡರಲ್ಲಿ ಒಂದನ್ನು ಮಾಡಿಕೊಂಡ್ರೆ ಈಗ ಸೂಜಿ ಮೇಲೆ 2 ಟೈಮ್ ದಾರ ಇದೆ, ಈ ದಾರ ಹಾಗೆ ಉಳಿಸ್ಕೋಬೇಕಾಗತ್ತೆ. ಮತ್ತು 1 ಟೈಮ್ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಒಂದು 5 ರಿಂಗಲ್ಲಿ ಹೋಗಿ ಮತ್ತು ಎರಡರಲ್ಲಿ ಒಂದನ್ನು ಮಾಡಿಕೊಂಡಾಗ 3 ಟೈಮ್ ದಾರ ಇದೆ, ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊತಾ ಇದ್ದೀನಿ. ಈ ಒಂದು ರಿಂಗಲ್ಲಿ ಹೋಗಿಬಿಟ್ಟು ಮತ್ತು ಎರಡರಲ್ಲಿ ಒಂದನ್ನು ಮಾಡಿಕೊಂಡೆ, ಈಗ 4 ಟೈಮ್ ದಾರ ಇದೆ. ಈಗ ಮತ್ತೆ 1 ಟೈಮ್ ಸೂಜಿ ಮೇಲೆ ದಾರನ ಸುತ್ತಕೊಂಡು ಈ 4 ದಾರನ ಒಂದು ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ದಾರ ಒಂದು ಮಾಡ್ಕೊಂಡ್ಮೇಲೆ ಈ 4 ದಾರನ ಒಂದು ಲಾಕನ್ನು ಹಾಕಿಬಿಟ್ಟು ಈ ಕಡೆ ಇದನ್ನು ಲಾಕ್ ಮಾಡಬೇಕಾಗತ್ತೆ. ನಾನಿಲ್ಲಿ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಲಾಕ್ ಹಾಕಿ ಆ 3 ಚೈನ್ ಹಾಕಿದ ಮೇಲೆ ಈ ಒಂದು 3 ಚೈನು ಇದೇ ಒಂದು ಚೈನಲ್ಲಿ ಹೋಗಿಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಪಿಕಾಟ್ ಥರ ಕಾಣಿಸುತ್ತೆ. ಇಲ್ಲಿ ಇನ್ನೂ ಆಚೆಗಳು ಬರಬೇಕಲ್ವ, ಹಂಗಾಗಿ ಈ ಥರ ಹತ್ರ ಅಂತ ಕಾಣಿಸುತ್ತೆ. ಸೊ ಇದರಲ್ಲೇ ನೀವು ಮತ್ತೆ ಸೇಮ್ ಡಬಲ್ ಕ್ರೋಶನ ಕಂಟಿನ್ಯೂ ಆಗಿ ಹಾಕ್ಕೋಬೇಕಾಗತ್ತೆ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಎರಡರಲ್ಲಿ ಒಂದು ಮಾಡಿಕೊಂಡು ಸೂಜಿ ಮೇಲೆ ಹಾಗೆ ದಾರ ಉಳಿಸ್ಕೊಂಡು ಮತ್ತು ಈ ಒಂದರಲ್ಲಿ ಹೋಗಿ ದಾರನ ಹಾಗೆ ಉಳಿಸ್ಕೊಂಡು 4 ಟೈಮ್ ಕ್ರೋಶದಲ್ಲಿ ತೊಗೊಂಡ್ಬಿಟ್ಟಾಗ ದಾರ ಏನಿದೆಯಲ್ವ, ಟೋಟಲಾಗಿ ಆ 4 ಟೈಮ್ ದಾರನ ಹಾಗೆ ಸೂಜಿ ಮೇಲೆ ಉಳಿಸ್ಕೊಂಡಿರಿ. ಈಗ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ 4 ದಾರನ ಒಂದು ಮಾಡಿಕೊಂಡು ಮತ್ತು ಲಾಕ್ ಮಾಡಿ ಸೇಮ್ ಆ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಈ ಒಂದು 3 ಚೈನು ಇದರಲ್ಲೇ ಲಾಕ್ ಮಾಡ್ತಾಯಿದ್ದೀನಿ.
ಈಗ ಈ ರೀತಿ ಇನ್ನೂ 2 ಪೆಟಲ್ಸನ್ನು ನಾನು ಹಾಕ್ಕೊತಾ ಇದ್ದೀನಿ. ಈಗ ಈ ರೀತಿ 3 ಪೆಟಲ್ ಹಾಕಿದ ಮೇಲೆ ಇದು ಲಾಸ್ಟಲ್ಲಿ ಈಗ ಕೂಡ 4 ಸೇಮ್ ದಾರಾನ ಮಾಡ್ಕೊಂಡಿದ್ದೀನಿ. 4 ದಾರಾನ ಒಂದು ಮಾಡ್ಕೊಂಡ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಈಗ ಈ ರೀತಿ ಫ್ಲವರ್ ಅನ್ನೋದು ರೆಡಿ ಆಗುತ್ತೆ, ಪುಟ್ಟದಾದಂಥ ಫ್ಲವರ್ ರೆಡಿ ಆಗುತ್ತೆ. ಈಗ ಒಂದು ಲಾಕ್ ಹಾಕಿದ ಮೇಲೆ ಇಲ್ಲೇನು 4 ಚೈನ್ ಎಂಡ್ ಇದೆ ಅಲ್ವಾ, ಈ ಒಂದು 4 ಚೈನಲ್ಲಿ ಒಳಗಡೆ ಹೋಗಿ ಇದನ್ನು ಲಾಕ್ ಮಾಡಬೇಕಾಗುತ್ತೆ. ಈ ರೀತಿ ಲಾಕನ್ನು ಹಾಕ್ಕೊಂಡ್ಬಿಟ್ಟು ಸೇಮ್ ಡಿಸೈನ್ ಕಂಟಿನ್ಯೂ ಆಗಿ ಇನ್ನೊಂದು ಎಕ್ಸ್ಟ್ರಾ ಲಾಕ್ ಬೇಕಿದ್ದರೆ ಹಾಕ್ಕೊಳ್ಳಿ, ಗ್ಯಾಪ್ ಇದ್ದರೆ ಇನ್ನೊಂದು ಲಾಕನ್ನು ಮಾಡ್ಕೊಂಡ್ಬಿಟ್ಟು ಡಿಸೈನ್ ಅನ್ನೋದು ಹತ್ರವಾಗಿ ನೀವು ಮಾಡ್ಕೋಬೋದು. ಇಲ್ಲ ನೀವು ಕರೆಕ್ಟಾಗಿ ಹಾಕ್ಕೊಂಡಿದ್ದೀರಾ ಅಂದರೆ ಎಕ್ಸ್ಟ್ರಾ ಚೈನ್ ಏನು ಬೇಕಾಗಿಲ್ಲ. ಸ್ವಲ್ಪ ದೂರ ಅನಿಸ್ತು ಅಂದರೆ ಈ ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡ್ಬಿಟ್ಟು ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು. ಈಗ ಈ ಕಡೆ ಇರುವಂಥ ಆಚೆಗೆ ನಾನು ಜಸ್ಟ್ ಈ ರೀತಿ ಪೈಪಿಂಗ್ ಥರ ಪಿಂಕ್ ಕಲರ್ಲೆ ಕವರ್ ಮಾಡ್ಕೊತ ಡಿಸೈನ್ ಅನ್ನೋದು ಸೆಕೆಂಡ್ ಸ್ಟೆಪ್ಪು ಕಂಟಿನ್ಯೂ ಆಗಿ ಹಾಕ್ಕೊತಾ ಇದ್ದೀನಿ. ಇದೇನು 2 ಚೈನ್ ಇದೆಯಲ್ವ, ಇಲ್ಲಿ ನೀವು 1 ಲಾಕ್ ಹಾಕ್ಕೊಂಡ್ರೂ ನಡೆಯುತ್ತೆ ಅಥವಾ 2 ಲಾಕನ್ನು ಹಾಕ್ಕೊಂಡ್ರೂ ನಡೆಯುತ್ತೆ. ಈ ರೀತಿ ಲಾಕ್ ಹಾಕ್ಕೊಂಡ್ಬಿಟ್ರೆ ಈ ರೀತಿ ಕಾಣಿಸುತ್ತೆ ನೋಡಿ. ಆ ಡಿಸೈನ್ ಅನ್ನೋದು ಈ ಥರ ಬರುತ್ತೆ. ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಡಿಸೈನ್ ಬಂದು ಈ ಥರ ಬರುತ್ತೆ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ನಿಮಗೆ ವಿದೌಟ್ ಕುಚ್ಚು ಥರನೂ ಕೂಡ ಈ ಡಿಸೈನ್ನ ನೀವು ಹಾಕೋಬೋದು. ಇಲ್ಲೇ ನಾನು 2 ಚೈನ್ಗಳೇನು ಹಾಕಿದ್ದೀನಿ ಅಲ್ವಾ, ಅಲ್ಲಿ ಒಂದು ಬೀಡ್ಸ್ನ ಹಾಕ್ಕೊಂಡ್ಬಿಟ್ಟು ಡಿಸೈನ್ ಕಂಟಿನ್ಯೂ ಹಾಕ್ಕೊಂಡು ನೀವು ವಿದೌಟ್ ಕುಚ್ಚು ಥರನೂ ಕೂಡ ಈ ಡಿಸೈನ್ನ ನೀವು ಹಾಕೋಬೋದು. ನಾನು ಇಲ್ಲಿ ಕುಚ್ಚು ಹಾಕೋದಕ್ಕೋಸ್ಕರ 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಗ್ಯಾಪ್ ಕೊಡ್ತೀನಿ. ಇಲ್ಲಿ ನಾವು ಫ್ಲವರ್ ಬೀಡ್ಸ್ ಏನಿದೆ ಗ್ಯಾಪ್ ಇದೆಯಲ್ವಾ, ಇಲ್ಲಿ ಒಂದು ಗಮ್ಮನ್ನು ಹಾಕಿ ಒಂದು ಸ್ಟೋನ್ ಸ್ಟಿಕ್ಕನ್ನು ಹಾಕ್ತೀನಿ. ಇದು ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸ್ಯಾರಿಗೆ ಹಾಕಿದಾಗ ಬ್ಯೂಟಿಫುಲ್ ಆದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಸ್ಯಾರಿಗೆ ಹಾಕಿದಾಗಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಡಿಸೈನಿನ ಫೈನಲ್ ಲುಕ್ಕು ಫ್ರೆಂಡ್ಸ್, ಕುಚ್ಚು ಹಾಕಿದ್ದೀನಿ. ಕುಚ್ಚು ಬಂದುಬಿಟ್ಟು ತುಂಬ ಚಿಕ್ಕ ಸೈಜಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಈ ರೀತಿ ಮಧ್ಯದಲ್ಲಿ ಗಮ್ ಹಾಕ್ಬಿಟ್ಟು ಹಾಫ್ ಬೀಡ್ಸ್, ಇದು ಗೋಲ್ಡ್ ಕಲರಲ್ಲಿ ಹಾಫ್ ಬೀಡ್ ಇದೆ ನನ್ನ ಹತ್ರ. ಸೊ ಅದನ್ನೇ ನಾನಿಲ್ಲಿ ಗಮ್ ಹಾಕ್ಬಿಟ್ಟು ಸ್ಟಿಕ್ ಮಾಡಿದ್ದೀನಿ. ನಿಮ್ಮ ಹತ್ರ ಸ್ಟೋನ್ ಬೀಡ್ಸ್ ಏನಾದರೂ ಇದ್ದರೆ ನೀವು ಸ್ಟೋನ್ ಬೀಡ್ಸ್ ಕೂಡ ಟ್ರೈ ಮಾಡ್ಬೋದು. ಸೊ ಡಿಸೈನ್ ಬಂದುಬಿಟ್ಟು ಈ ರೀತಿ ಬರುತ್ತೆ. ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಇಲ್ಲಿ ಈ ಥರ ಏನು ಆಚೆ ಹಾಕಿ ಈ ಆಚೆಗೆ ನೀವು ಸ್ಟೋನ್ ಲೇಸನ್ನು ಹಾಕ್ಬಿಟ್ಟು ಡಿಸೈನ್ ಕೂಡ ನೀವು ಹಾಕೋಬೋದು. ಬೀಡ್ಸ್ ಇಲ್ಲದೆ ಗಮ್ಮನ್ನು ಹಾಕಿಬಿಟ್ಟು ಈ ರೀತಿ ಬೀಡ್ಸ್ ಹಾಕೋದ್ರಿಂದ ಡಿಸೈನ್ ಲುಕ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ನಿಮಗೆ ಇಲ್ಲಾಂದರೆ ಈ ಥರ ಕೂಡ ನೀವು ಹಾಕೋಬೋದು. ನಾನು ಬಂದು ಈ ಆಚೆ ಕೂಡ ಒಂದು ಬೀಡ್ಸ್ನ ಹಾಕಿದ್ದೀನಿ. ಸೊ ಲೈನ್ ಪ್ರಕಾರವಾಗಿ ಡಿಸೈನ್ಗೆ ಈ ಥರ ಬೀಡ್ಸ್ ಕೂಡ ನೀವು ಗಮ್ ಹಾಕಿ ಅಂಟಿಸ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಡಿಸೈನ್ ಬಂದುಬಿಟ್ಟು. ಸೊ ಈ ರೀತಿ ಬಂದಿದೆ ಡಿಸೈನು. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಡಿಸೈನಿನ ಫೈನಲ್ ಲುಕ್ಕು ಬಂದು ಈ ರೀತಿ ಬರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. 2 ಸ್ಟೆಪ್ಪಲ್ಲಿ ಒಂದು ಬಿಗ್ಗದಾದಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಕುಚ್ಚು ಬಂದು ತುಂಬ ಚಿಕ್ಕ ಸೈಜಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ಈ ಫ್ಲವರ್ ಎಷ್ಟು ಲೆಂತ್ ಇದೆಯೋ ನೋಡ್ಕೊಂಬಿಟ್ಟು ಕುಚ್ಚನ್ನು ಹಾಕ್ಕೊಳ್ಳಿ ಈ ಡಿಸೈನ್ಗೆ. ಇದಕ್ಕಿಂತ ಇನ್ನೂ ಸ್ವಲ್ಪ ಲೆಂತಿ ಆದರೆ ಡಿಸೈನ್ ಅನ್ನೋದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಈ ಫ್ಲವರ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತ್ ನೋಡಿಕೊಂಡು ಜಸ್ಟ್ ಇದಕ್ಕಿಂತ 1 ಪಾಯಿಂಟಷ್ಟು ದೊಡ್ಡದಾಗಿ ಕುಚ್ಚನ್ನು ನೀವು ಈ ಒಂದು ಡಿಸೈನ್ಗೆ ಟ್ರೈ ಮಾಡಿ. ನಾನು ಹೇಳಿದ್ನಲ್ಲ, ಕುಚ್ಚಿಲ್ದೇನೂ ಕೂಡ ನೀವು ಈ ಡಿಸೈನ್ನ ಹಾಕೋಬೋದು. ಕುಚ್ಚು ಬೇಕಿದ್ದರೆ ಈ ರೀತಿ ನೀವು ಡಿಸೈನ್ ಅನ್ನೋದು ಹಾಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ನೀವು ತೊಗೋಬೋದಾದರೆ 550 to 600 rupees ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಊರ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಅನ್ನೋದು ನೀವು ಪ್ರೈಸನ್ನು ತೊಗೋಬೋದು. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.